ಹಾಯ್ ಫ್ರೆಂಡ್ಸ್, ನಾನಿವತ್ತು ಅವಲಕ್ಕಿ ಆಂಬೋಡ್ ವಡೆ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ತೊಳೆದು ನೆನೆಸಿಟ್ಕೊಬೇಕು. ಒಂದು 5 ನಿಮಿಷ ನೆನೆಯಬೇಕು. ಅವಲಕ್ಕಿ ನೆಂದಿದೆ. ಇದಕ್ಕೆ ಒಂದು 3/4 ಕಪ್ಪು ಕಾಯಿ ತುರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಒಂದು 2-3, ಆಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ರಿಸ್ಪಿ ಬರೋಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಒಂದು 3/4 ಕಪ್ಪು, ರುಚಿಗೆ ತಕ್ಕಷ್ಟೇ ಉಪ್ಪು ಎಲ್ಲ ಸೇರಿಸಿ. ನೀರು ಜಾಸ್ತಿ ಹಾಕೊಂಬಾರ್ದು. ಇದಕ್ಕೆ ಕಾಯಿ ಮತ್ತು ಇದು ಅವಲಕ್ಕಿ ನೆನೆಸಿರ್ತೀವಲ್ಲ, ಅದೇ ತ್ಯಾವ ಇರುತ್ತೆ. ನೀರು ಜಾಸ್ತಿ ಹಾಕೋಬಾರ್ದು. ಬಿಟ್ಟಿದ್ದೀವಿ ಕ್ಲೀನಾಗೆ. ಒಂದೇ ಹದದಲ್ಲಿ ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಮತ್ತೆ ಆಯಿಲ್ಗೆ ಬಿಸಿ ಮಾಡಿಕೊಂಡು ವಡೆಗೆ ತಟ್ಟೆ ಹಾಕಬೇಕು. ಈಗ ಒಂದು 2 ನಿಮಿಷ ಆಯಿಲ್ ಬಿಸಿ ಆಗಲಿ. ಈಗ ನಾನು ವಡೆ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಮೂಲಿ ವಡೆ ಥರ ಮಾಡಬಾರ್ದು. ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಪ್ರೆಸ್ ಆಗುತ್ತೆ. ಇದೇ ಥರ ಪ್ರೆಸ್ ಮಾಡಬೇಕು. ಇವು ಅವಲಕ್ಕಿ ಒಲವರ ಒಡ್ಕೊಳ್ಳುತ್ತೆ. ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಮಾಮೂಲಿ ವಡೆ ಥರ ತಟ್ಟಕ್ಕೆ ಹೋಗ್ಬಾರ್ದು. ಈ ಥರ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ. ಈಗ ಆಯಿಲ್ಗೆ ಹಾಕ್ಕೊಳ್ಳೋಣ. ನಾನು ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ಗೆ ಹಾಕ್ಕೊಳ್ಳೋಣ. ಈ ಥರ ಎಲ್ಲ ಕೆಳಗೆ ಮೇಲೆ ಮಾಡ್ಕೋಬೇಕು. ಆವಾಗ ನೀಟಾಗಿ ಬೇಯುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಈಗ ಬೆಂದಿದೆ, ತೆಗಿತಾ ಇದ್ದೀನಿ. ಈ ಕಲರ್ ಬರಬೇಕು. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದ್ಬಿಟ್ರೆ ಬೆಂದಿದೆ ಅಂತ. ಆಂಬೋಡ್ ವಡೆ ರೆಡಿಯಾಗಿದೆ. ಅವಲಕ್ಕಿ ಆಂಬೋಡ್ ವಡೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಳಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್.